ಬೇಬಿ ಬೆಟ್ಟದಲ್ಲಿ ನಡೆದಿದ್ದೆಲ್ಲ ಅಕ್ರಮ ಗಣಿಗಾರಿಕೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೇಬಿ ಬೆಟ್ಟದಲ್ಲಿ ಇದುವರೆಗೆ ಏನ್ ಗಣಿಗಾರಿಕೆ ನಡೀತಾ ಇತ್ತು, ಒಂದಷ್ಟು ದಿನ ಇದಕ್ಕೆ ಪರ್ಮಿಷನ್ ಇತ್ತು ಅಂತ ಹೇಳಲಾಗಿತ್ತು, ಆನಂತರ ಪರ್ಮಿಷನ್ ಇಲ್ಲ ಅಂತ ಹೇಳಲಾಗಿತ್ತು, ಟ್ರಯಲ್ ಬ್ಲಾಸ್ಟ್ ನಡೆಸಬೇಕು ಅಂತಾಗಿತ್ತು. ಈಗ ಬರ್ತಾ ಇರುವಂತ ಅಪ್ಡೇಟ್, ಬೇಬಿ ಬೆಟ್ಟದಲ್ಲಿ ನಡೆದಿದ್ದೆಲ್ಲ ಅಕ್ರಮ ಗಣಿಗಾರಿಕೆ, ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಸರ್ಕಾರಕ್ಕೆ. ಬೇಬಿ ಬೆಟ್ಟದಲ್ಲಿ ಕೆಆರ್ಎಸ್ ಡ್ಯಾಂಗೂ ಕೂಡ ಗಂಡಾಂತರದ ಭೀತಿ, ಜೊತೆಗೆ ಸರ್ಕಾರಕ್ಕೂ ನಷ್ಟ. ಗಣಿ ಅಕ್ರಮದ ಕರಾಳತೆಯನ್ನ ಬಿಚ್ಚಿಟ್ಟಿದೆ ಲೋಕಾಯುಕ್ತ ತನಿಖಾ ವರದಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಕಂಟಕ, ಬೃಹತ್ ಕಂಟಕ ಅಂತಾನೆ ಹೇಳಬೇಕು. ಬೇಬಿ ಬೆಟ್ಟದಲ್ಲಿ ನಡೆದಿರ್ತಕ್ಕಂಥ ಅಕ್ರಮವನ್ನ ಬಯಲಾಗಿಸಲಾಗಿದೆ. ಸಿಎಂ ಅಪರ ಕಾರ್ಯದರ್ಶಿ ಸೇರಿ 12 ಅಧಿಕಾರಿಗಳೇ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಕಳ್ಳಾಟವನ್ನ ತನಿಖಾ ವರದಿ ಬಯಲು ಮಾಡಿದೆ. ಮಂಡ್ಯ ಡಿಸಿ ಆಗಿದ್ದ ಎಸ್ ಜಿಯಾವುಲ್ಲಾ ಅವರ ಹೆಸರು ಕೂಡ ಉಲ್ಲೇಖ ಮಾಡಲಾಗಿದೆ. ಜಿಯಾವುಲ್ಲಾ ಈಗ ಮುಖ್ಯಮಂತ್ರಿ ಅವರ ಹೆಚ್ಚುವರಿ ಕಾರ್ಯದರ್ಶಿ. ಬೇಬಿ ಬೆಟ್ಟ, ಚಿನಕುರಳಿ, ಹೊನಗಾನಹಳ್ಳಿ ವ್ಯಾಪ್ತಿಯಲ್ಲಿ ಈ ಅಕ್ರಮ ನಡೆದಿದೆ ಅನ್ನುವಂಥದ್ದು, ಈ ಪ್ರದೇಶಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಈ ಗ್ರಾಮಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ನೋಡಿ, ಲೋಕಾಯುಕ್ತ ವರದಿಯ ಆ ಡಾಕ್ಯುಮೆಂಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಹುದ್ದೆ ಯಾರು ಅಂತ, ಮಂಡ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಜಿಯಾವುಲ್ಲಾ ಅವರು. ಪ್ರಸ್ತುತ ಇವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದಾರೆ. ನೋಡ್ತಾ ಇದ್ದೀವಿ ಯಾವ್ಯಾವ ತಾಲೂಕು, ಚಿನಕುರಳಿ, ಹೊನಗಾನಹಳ್ಳಿ, ಪಾಂಡವಪುರ ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಈ ವರದಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡುತ್ತೆ. ಹೇಗೆ ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ, ಹೇಗೆ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋದರ ಕುರಿತಾಗಿ ಡೀಟೇಲ್ ಆದಂತ ವರದಿಯನ್ನ ಲೋಕಾಯುಕ್ತ ಕೊಡುತ್ತೆ. ಸೊ ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲಾಧಿಕಾರಿ, ಪ್ರಸ್ತುತ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಜಿಯಾವುಲ್ಲಾ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡುತ್ತೆ. ಜೊತೆಗೆ ಯಾವ್ಯಾವ ರೀತಿಯಲ್ಲಿ ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ, ಇಷ್ಟೂ ದಿವಸ ಈ ಹಳ್ಳಿಗಳಲ್ಲಿ ನಡೆದದ್ದು ಅಕ್ರಮ ಗಣಿಗಾರಿಕೆ ಅಂತ ತನಿಖಾ ವರದಿಯಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಬೇಬಿ ಬೆಟ್ಟದ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು, 300ರಿಂದ 400 ಜನರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಈ ವರದಿ ಹೇಳ್ತಾ ಇದೆ. ಬರೋಬ್ಬರಿ 4,000 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ ಅನ್ನೋದನ್ನ ಲೋಕಾಯುಕ್ತ ತನಿಖಾ ವರದಿ ಹೇಳ್ತಾ ಇದೆ. ಅಕ್ರಮದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ. ಸಂಪೂರ್ಣ ತನಿಖೆ ನಡೀಬೇಕಾದ್ರೆ ಎಸ್ಐಟಿ ತನಿಖೆ ಅಗತ್ಯ. ರಿಪಬ್ಲಿಕ್ ಕನ್ನಡಕ್ಕೆ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಇದು ನಾನು 3/6/2017 ಜಿಯಾವುಲ್ಲಾ ಜಿಲ್ಲಾಧಿಕಾರಿಗಳ ಅವ್ರನ್ನೂ ಸೇರಿದಂತೆ 11 ಜನ ಅಧಿಕಾರಿಗಳ ವಿರುದ್ಧ ಸುಮಾರು ಬೇಬಿ ಬೆಟ್ಟ ಸರ್ವೆ ನಂಬರ್ 1 1487 ಎಕರೆ ಬಿ ಖರಾಬ್ನಲ್ಲಿ ದಾಖಲಾಗಿದೆ. ಅದು ಅಮೃತ್ ಮಹಲ್ ಕವಲ ಅರಣ್ಯ ಪ್ರದೇಶ. ಮತ್ತೆ ಹೊನಗಾನಹಳ್ಳಿ ಸರ್ವೆ ನಂಬರ್ 80, ಚಿನಕುರಳಿ ಸರ್ವೆ ನಂಬರ್ 127 ಸೇರಿದಂತೆ ಒಟ್ಟು 2016 ಎಕರೆ ಇದೆ. 16 ಎಕರೆನಲ್ಲಿ ಅಲ್ಲಿ 2ರಿಂದ 2,000 ಕೋಟಿ ಆರ್ಥಿಕ ನಷ್ಟ ಆಗಿದೆ ಅಂತೇಳಿ 11 ಜನ ಅಧಿಕಾರಿಗಳ ವಿರುದ್ಧ ನಾನು ದೂರು ದಾಖಲೆ ಮಾಡಿದ್ದೆ. ಅನಂತರ ಅದನ್ನ ಭ್ರಷ್ಟಾಚಾರ ನಿಗ್ರಹ ದಳಕ್ಕೂ ಕೂಡ ದೂರನ್ನ ಕೊಟ್ಟಿದ್ದೆ. ಈಗ ಆಧಾರದ ಮೇಲೆ ಮಂಡ್ಯ ಲೋಕಾಯುಕ್ತ ಡಿವಿಎಸ್ಪಿ ಅವರು ಕೂಡ ಒಂದು ತನಿಖಾ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ತನಿಖಾ ವರದಿನಲ್ಲಿ ಏನು, ಈಗ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಇದ್ದಾರೆ ಜಿಯಾವುಲ್ಲಾ ಅಂತ ಹೇಳಿ, ಅವರು ನಕಲು ದಾಖಲೆಗಳನ್ನ ಇವ್ರ ಜೊತೆ ಸಾಕರ ಮಾಡಿ ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡಿ ಶಿವಕುಮಾರ್ ಮತ್ತೆ STG ಸ್ಟೋನ್ ಕಸರು ಮತ್ತೆ ಇತರ ಎಲ್ಲರೂ ಕೂಡ ಒಂದು ಭೂ ಪರಿವರ್ತನೆಯನ್ನ ಮಾಡಿ ಅವ್ರಿಗೆ ವಿನ್ಯಾಸ ನಕ್ಷೆಯನ್ನು ಕೂಡ RMCಯನ್ನು ಕೂಡ ವಿತರಣೆ ಮಾಡಿದ್ದಾರೆ. ಸರ್, ಈ ವರದಿ ಬರೋಕ್ ಮಧ್ಯೆ ಏನು ಒಂದು ಟ್ರಯಲ್ ಬ್ಲಾಸ್ಟ್ ಸಂಬಂಧ ಹೈಕೋರ್ಟ್ ನಲ್ಲಿ ಒಂದು ರಿಟ್ ವಿಚಾರಣೆ ನಡೀತಾ ಇದೆ. ಅದಕ್ಕೆ ನಾವು ಕೂಡ ಇಲ್ಲಿ 2,000-2,500 ಕೋಟಿ ಇಲ್ಲಿ ಆರ್ಥಿಕ ನಷ್ಟ ಆಗಿದೆ. ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರು ಆ ಭೂಮಿಗಳನ್ನ ಕಬಳಿಕೆ ಮಾಡಿದ್ದಾರೆ. ಇದನ್ನ CBI ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೀವಿ ಸರ್. ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಇದು ಒಂದು ವರದಿ ಬಂದಿದೆ. ಈ ವರದಿ ನಮಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಡಿವಿಎಸ್ಪಿ ಅವರು ಏನು ವರದಿ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ 120 ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದ್ರು. ಯಾವ ಅಧಿಕಾರಿಗಳು ಕೂಡ ಇಲ್ಲಿವರೆಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆ ರಿಪೋರ್ಟ್ ನಲ್ಲಿ ಇದೆ. ಇದರಿಂದ ನಮಗೆ ಒಂದು ಕೋರ್ಟ್ ನಲ್ಲಿ ಏನೋ ನಾವು ಒಂದು ರಿಟ್ ಹಾಕಿದೀವಿ, ಅದಕ್ಕೆ CBI ತನಿಖೆಗೆ
ನಡೆಸಬೇಕು ಅಂತ ಸಿಬಿಐ ತನಿಖೆಗೆ ಕೇಳಿದೀವಿ. ಅದಕ್ಕೆ ಒಂದು ಆನೆ ಬಲ ಬಂದಂತಾಗಿದೆ ಸರ್ ನಮ್ಗೀಗ. ಸರ್ ಇದು 11 ಜನ ಅಷ್ಟೇ ಅಲ್ಲ ಸರ್, ಇದರಲ್ಲಿ ಸುಮಾರು 300 ರಿಂದ 400 ಜನ ಭಾಗಿಯಾಗಿದ್ದಾರೆ. ಅಧಿಕಾರಿ, ಸಿಬ್ಬಂದಿ ಮತ್ತೆ ರಾಜಕಾರಣಿಗಳು, ದೊಡ್ಡ ಮಟ್ಟದ ರಾಜಕಾರಣಿಗಳು ಇದರಲ್ಲಿ ಇದ್ದಾರೆ. ಆದ್ರಿಂದ ಇದನ್ನ ಸಿಬಿಐ ತನಿಖೆ ಅಥವಾ SIT ಫಾರ್ಮೆಟ್ ಮಾಡಬೇಕು ಅಂತಲೂ ಕೂಡ ನಾವು ಲೋಕಾಯುಕ್ತನ ಕೇಳಿದೀವಿ. ಇದಕ್ಕೆ SIT ಫಾರ್ಮೆಟ್ ಮಾಡಬೇಕು ಅಂತ ಹೇಳಿ ಅಂತ. ಯಾಕೆಂತ ಹೇಳಿದ್ರೆ ಇಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಮೇಲ್ಪಟ್ಟು ಆರ್ಥಿಕ ನಷ್ಟ ಆಗಿರುವಂತದ್ದು. ಮತ್ತೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸರ್ಕಾರಿ ಜಾಗದ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೂಡ ತೆಗೆದಿದ್ದಾರೆ ಇವರು. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಮಟ್ಟದ ಅಕ್ರಮ. ಮತ್ತೆ ಇದು ಕನ್ನಂಬಾಡಿ ಕಟ್ಟೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಕನ್ನಂಬಾಡಿ ಕಟ್ಟೆಗೂ ಕೂಡ ಧಕ್ಕೆ ಆಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಈಗಾಗಲೇ 20 ಕಿಲೋಮೀಟರ್ ನಿಷೇಧ ಮಾಡಬೇಕು ಅಂತ ಏನು ವರದಿ ಕೊಟ್ಟಿತ್ತು. ಅದರಂತೆ 20 ಕಿಲೋಮೀಟರ್ ಕೂಡ ಈಗ ನಿಷೇಧ ಇದೆ. ಆದ್ರೂ ಕೂಡ ಇಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ನಿಂತಿಲ್ಲ. ಮತ್ತೆ ಹೈಕೋರ್ಟ್ ಕೂಡ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಅಕ್ರಮ ಕಲ್ಲುಗಣಿಗಾರಿಕೆ ಮಾಡ್ತಾರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಎಲ್ಲರೂ ಇದ್ದಾರೆ ಸರ್. ಅಲ್ಲಿ ಅವರು ಮಾಜಿ ಸಚಿವರು, ಶಾಸಕರುಗಳು, ಮೈಸೂರಿನ ಕಾರ್ಪೊರೇಟರ್ಗಳು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ದೂರು ದಾಖಲಾಗಿ ಅದು ಲೋಕಾಯುಕ್ತದಲ್ಲೂ ಕೂಡ ವಿಚಾರಣೆ ಇದೆ. ಮುಖ್ಯಮಂತ್ರಿ ವಿರುದ್ಧನೂ ಕೂಡ ಇದೆ. ಮುಂದೆ ಅದನ್ನೇ ಸರ್ ನಾವು ಇದನ್ನ ಈಗ ಅಂತಿಮ ವರದಿಯನ್ನ ಲೋಕಾಯುಕ್ತದಿಂದ ನಿರೀಕ್ಷಣೆ ಮಾಡ್ತಾ ಇದೀವಿ ಸರ್. ಅವರು ಅನುಪಾಲನ ವರದಿಯನ್ನ ಕೇಳಿದ್ದಾರೆ. ಲೋಕಾಯುಕ್ತದಲ್ಲೂ ಕೂಡ ಇದು ಅಂತಿಮ ವಿಚಾರಣೆಗೆ ಬಂದಿದೆ. ನಮ್ಮ ಇದು ಸಂಪೂರ್ಣ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಇದು SIT ಫಾರ್ಮೆಟ್ ಆಗ್ಬೇಕು ಅಥವಾ ಈ ಪ್ರಕರಣವನ್ನ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮಂಡ್ಯ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಇಷ್ಟು ದಿವಸ ಟಿಪ್ ಆಫ್ ದ ಐಸ್ಬರ್ಗ್ ಅನ್ನೋ ಹಾಗೆ ಒಂದು ಸ್ವಲ್ಪ ಬೇಬಿ ಬೆಟ್ಟದ ಬಗ್ಗೆ ಕನ್ಸರ್ನ್ ಇತ್ತು. KRS ಡ್ಯಾಮ್ಗೆ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ತೊಂದರೆ ಆಗುತ್ತೆ ಅನ್ನೋಂಥ ವಿಚಾರಕ್ಕೆ ಮಾತ್ರ ಅಲ್ಲಿ ವಾಗ್ವಾದ ನಡೀತಾ ಇತ್ತು. ಆದರೆ ಈಗ ಇಡೀ ದೊಡ್ಡ ಬೃಹತ್ ಹಗರಣವೇ ಹೊರ ಬೀಳ್ತಾ ಇದೆ. ನಡೆದಿರ್ತಕ್ಕಂಥ ಅಷ್ಟು ಗಣಿಗಾರಿಕೆ ಅಕ್ರಮವಾದದ್ದು, ಅದರಲ್ಲಿ ಎಲ್ಲ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಲೋಕಾಯುಕ್ತ ವರದಿ. ಎಷ್ಟು ದೊಡ್ಡ ಹಗರಣ ಇದೆ, ಮ್ಯಾಗ್ನಿಟ್ಯೂಡ್ ಏನು ಆನಂದ್? ಶ್ರೀಲಕ್ಷ್ಮಿ, ಏನು ಮಂಡ್ಯದ ಬೇಬಿ ಬೆಟ್ಟದಲ್ಲಿ ನಡೀತಿದ್ದಂಥ ಕಲ್ಲು ಗಣಿಗಾರಿಕೆಯಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂಥ KRSಗೆ ಅಪಾಯ ಉಂಟಾಗಬಹುದು ಅನ್ನೋ ಒಂದು ಆತಂಕ ಎದುರಾಗಿತ್ತು. ಆದರೆ KRS ಡ್ಯಾಮ್ಗೆ ಮಾತ್ರ ಆತಂಕವನ್ನು ತಂದಿರಲಿಲ್ಲ. ಅದು ಸರ್ಕಾರಕ್ಕೆ ಸಾವಿರಾರು ಕೋಟಿಯನ್ನ ನಷ್ಟ ಉಂಟು ಮಾಡಿದೆ. ಅಲ್ಲಿ ನಡೀತಾ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನೋದು ಈಗ ಲೋಕಾಯುಕ್ತ ವರದಿಯ ಮೂಲಕ ಬಹಿರಂಗ ಆಗಿರುವಂಥದ್ದು. ಏನು ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಅಧಿಕಾರಿಗಳು ಹಾಗೂ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಅಲ್ಲಿ ಮತ್ತೆ ಏನು ಗಣಿಗಾರಿಕೆಯನ್ನ ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿ ಗಣಿ ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಒಂದಷ್ಟು ಪ್ರಯತ್ನಗಳಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖಾ ವರದಿ ಬಹಿರಂಗ ಆಗಿರುವಂಥದ್ದು ಆ ಒಂದು ಟ್ರಯಲ್ ಬ್ಲಾಸ್ಟ್ಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಏನೋ 2000 ಇಸ್ವಿಯಿಂದಲೂ ಕೂಡ ಸಾಕಷ್ಟು ಮಟ್ಟದಲ್ಲಿ ಅಲ್ಲಿ ಗಣಿಗಾರಿಕೆ ಆಗ್ತಾ ಬರ್ತಾ ಇತ್ತು. ಆದರೆ ಏನು ಇತ್ತೀಚೆಗೆ ಕೆಲ ವರ್ಷಗಳಿಂದ ಅಲ್ಲಿ ಟ್ರಯಲ್ ಅಂದ್ರೆ ಒಂದು ದೊಡ್ಡ ಮಟ್ಟದ ಬ್ಲಾಸ್ಟಿಂಗ್ ಅನ್ನ ಮಾಡ್ತಿದ್ರು. ಆ ಮೂಲಕ ಅಲ್ಲಿ ಒಂದಷ್ಟು ಬೆಟ್ಟಗಳನ್ನೇ ಕರಗಿಸ್ಬಿಟ್ಟಿದ್ರು. ಅಂಥ ಮಟ್ಟದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು. ಆದರೆ ಆ ಏನು ಜಮೀನಿತ್ತು ಅಂದ್ರೆ ಬೇಬಿ ಬೆಟ್ಟ ಜೊತೆಗೆ ವನಗನಹಳ್ಳಿ, ಚಿನ್ಕುರಳಿ ವ್ಯಾಪ್ತಿಯಲ್ಲಿ ಒಂದಷ್ಟು ಕಲ್ಲು ಸಿಕ್ತಿದ್ದಂಥ ಪ್ರದೇಶ ಇತ್ತು. ಅಲ್ಲಿ ಏನು ಅನುಮತಿಯನ್ನು ನೀಡಿದ್ರು ಅದೆಲ್ಲವೂ ಕೂಡ ಅಕ್ರಮ ಅಂತ ಈಗ ಬಹಿರಂಗ ಆಗಿರುವಂಥದ್ದು. ಯಾಕೆಂದ್ರೆ ಅಮೃತ್ ಕಾವಲ್ ಪ್ರದೇಶ ಬೇಬಿ ಬೆಟ್ಟ, ಆ ಒಂದು ಬೇಬಿ ಬೆಟ್ಟ ಏನಿದೆ ಅದು ಅರಣ್ಯ ಇಲಾಖೆಗೆ ಒಳಪಟ್ಟಂತ ಪ್ರದೇಶ. ಅಲ್ಲಿ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಅಕ್ರಮವಾಗಿ ಭೂ ಪರಿವರ್ತನೆಯನ್ನ ಮಾಡಿಕೊಟ್ಟಿರುವಂಥದ್ದು, ಜೊತೆಗೆ ಏನು ಅದಕ್ಕೆ ಅನುಮತಿಯನ್ನ ಕೊಟ್ಟಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ತನಿಖಾ ವರದಿಯಲ್ಲಿ ಹಿಂಚಿಂಚುವನ್ನ ಅಂದ್ರೆ ಸವಿವರವಾಗಿ ವರದಿಯನ್ನ ನೀಡಿದ್ದಾರೆ. ಜೊತೆಗೆ ಏನು 2017ರಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ ಜೀವವಲ್ಲ, ಪ್ರಸ್ತುತ ಅವರು CM ಅಪರ ಕಾರ್ಯದರ್ಶಿ ಆಗಿದ್ದಾರೆ. ಅವರ ಮೇಲೂ ಕೂಡ ಒಂದಷ್ಟು ಯಾವ್ಯಾವ ಸಂದರ್ಭದಲ್ಲಿ ಜೊತೆಗೆ ಯಾವ ರೀತಿ ಅವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ವಿವರವಾಗಿ ನೀಡಿರುವಂಥದ್ದು. ಸರ್ಕಾರಕ್ಕೆ ಒಂದು ಏನು ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದೆ. ಇದು ಒಂದು ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.